ನಾನಿವತ್ ನಿಮ್ ಜೊತೆ ಒಂದು ಮುಖ್ಯವಾದ ವಿಚಾರ ಮಾತಾಡಕ್ ಬಂದಿದ್ದೀನಿ. ಏನು ಅಂದ್ರೆ ಈ 10 ರೂಪಾಯಿ ಟ್ಯಾಬ್ಲೆಟ್ ಇದೆಯಲ್ಲ, ಇದು ನಿಮ್ ಸಂಸಾರನೇ ಬೀದಿಗೆ ತಂದು ನಿಲ್ಲಿಸಬಹುದು. ನೀವು ನಂಬ್ತೀರಾ, ಇವತ್ತು ಕೂಡ ಅದೆಷ್ಟೋ ಮನೆಗಳಲ್ಲಿ ಯಜಮಾನರು ವಯಸ್ಸಾಗಿ ಕಣ್ಮುಚ್ತಿಲ್ಲ, ಬದಲಾಗಿ ನಾವು ಮಾಡ್ತಿರೋ ಒಂದು ಸಣ್ಣ ತಪ್ಪಿಂದ ಕಣ್ಮುಚ್ತಿದ್ದಾರೆ. ಇವತ್ ನಾನು ಹೇಳಕ್ ಹೊರಟಿರೋ ವಿಚಾರ ನಿಮಗೆ ಯಾರಿಗಾದ್ರೂ ನೋವು ತಂದ್ರೆ ನನ್ನ ಕ್ಷಮಿಸಿ. ಯಾಕಂದ್ರೆ ಇದರಿಂದ ನಿಮ್ ಮನೆಯವ್ರು ಉಳ್ಕೋಬಹುದು. ದಿನನಿತ್ಯ ಕೆಲಸ ಮಾಡೋ ಅಂತ ನಮ್ ರೈತರು ಮತ್ತೆ ಕೂಲಿ ಕಾರ್ಮಿಕರು ಎಲ್ಲಿ ಡಾಕ್ಟರ್ ಹತ್ರ ಹೋದ್ರೆ 100 ರೂಪಾಯಿ ಖರ್ಚಾಗುತ್ತಪ್ಪ ಈ ಸೊಂಟ ನೋವಿಗೆ ಮತ್ತೆ ಮೈಕೈ ನೋವಿಗೆ ಅಂತೇಳಿ ಅಂಗಡಿಗೋ ಮೆಡಿಕಲ್ಗೋ ಹೋಗ್ಬಿಟ್ಟು ಒಂದ್ ಟ್ಯಾಬ್ಲೆಟ್ ತಗೊಂಡ್ ನುಂಗ್ತಾರೆ. ಈ ಟ್ಯಾಬ್ಲೆಟ್ ಇಂದ ಇನ್ಸ್ಟೆಂಟ್ ಆಗಿ ನೋವೇನೋ ಕಡಿಮೆ ಆಗುತ್ತೆ. ಬಟ್ ಇದನ್ನ ರೆಗ್ಯುಲರ್ ಆಗಿ ನುಂಗ್ತಾ ಹೋದಾಗ ಏನಾಗುತ್ತೆ? ನೀವ್ಯಾರಾದ್ರೂ ಯೋಚನೆ ಮಾಡಿದ್ರಾ ಈ ಮಾತ್ರೆಗಳು ನಮ್ ಕಿಡ್ನಿನ ಯಾವ ತರ ತಿಂದು ಮುಗಿಸ್ತವೆ ಅಂತ? ಇಲ್ಲ ಬಿಡಿ, ಚಾನ್ಸೇ ಇರಲ್ಲ ನೀವ್ ಯೋಚನೆ ಮಾಡೋದಕ್ಕೆ. ದಿನ ನಿಮ್ ಅಪ್ಪಾಜಿನೋ ನಿಮ್ ಅಮ್ಮನೋ ಬೆಡ್ ಹಿಡ್ದಾಗ ಅವ್ರನ್ನ ಕರ್ಕೊಂಡೋಗಿ ದೊಡ್ಡ ಆಸ್ಪತ್ರೆಯಲ್ಲಿ ತೋರಿಸಿದಾಗ ಅವ್ರು ಹೇಳ್ತಾರಲ್ಲ ಕಿಡ್ನಿ ಫೇಲ್ಯೂರ್ ಆಗಿದೆ ಅಂತ, ಅವಾಗ ನಿಮಗೆ ಗೊತ್ತಾಗುತ್ತೆ. ಇದು ಕಟು ಸತ್ಯ. ಇದು ನಕಲಿ ಔಷಧಿಗಳ ಜಾಲ ಆಗೈತೆ. ಮತ್ತೆ ಇನ್ನೊಂದ್ ಕಡೆ ನಮ್ಮ ಹಳ್ಳಿಗಳ ಕಡೆ ಬರ್ತಾರೆ ಏನಂತ, ಇದು ಗಿಡಮೂಲಿಕೆ ಇದೆ ಔಷಧಿ, ಇದನ್ನ ತಗೊಂಡ್ರೆ ಒಂದೇ ವಾರದಲ್ಲಿ ನಿಮ್ಮ BP, ಶುಗರು ಮತ್ತೆ ಇನ್ಯಾವ್ದಾರ ಕಾಯಿಲೆ ಇದ್ರೂ ಕೂಡ ವಾಸಿ ಆಗುತ್ತೆ ಅಂತ ಹೇಳಿ ಇದನ್ನ ನಂಬಿ ನೀವು ಸಾವಿರಾರು ರೂಪಾಯಿ ಅವ್ರಿಗೆ ಕೊಟ್ಟು ತಗೋತೀರಾ. ಈ ಡಾಕ್ಟರ್ಗಳು ಕೊಡೋ ಅಂತಹ ಔಷಧಿಗಳು ಮತ್ತೆ ಅವ್ರು ಕೊಡೋ ಅಂತ ಮೆಡಿಸನ್ ಯಾರು ತಗೊಂತಾರೆ? ನಾವು ನಾಟಿ ಔಷಧಿ ತಗೋಣ ಅಂತ ಹೇಳಿ ತಗೋತೀರಾ. ಬಟ್ ನಿಮಗ್ ನೆನಪಿರ್ಲಿ, ಅದರಲ್ಲಿ ಸ್ಟೆರಾಯ್ಡ್ಸ್ ಗಳನ್ನ ಮಿಕ್ಸ್ ಮಾಡಿರ್ತಾರೆ. ನಿಮಗೆ ತಗೊಂಡ ತಕ್ಷಣ ಇನ್ಸ್ಟೆಂಟ್ ರಿಲ್ಯಾಕ್ಸ್ ಕೊಡುತ್ತೆ, ಬಟ್ ಇದರಿಂದ ನಿಮಗೆ ಬಹಳ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಕಿಡ್ನಿ ಡ್ಯಾಮೇಜ್ ಆಗೋದಾಗಿರ್ಬೋದು, ಅಥವಾ ಲಿವರ್ ಫೇಲ್ಯೂರು, ಅಥವಾ ಇನ್ನೂ ಏನೇನೋ ಆಗುತ್ತೆ. ಇನ್ನು ಕೆಲವರು ತಲೆನೋವು ಅಂತೇಳಿ ನಾಟಿ ಔಷಧಿ ಅಂತ ತಗೊಂತೀರಾ. ಹುಷಾರಾಗಿರಿ, ತಲೆನೋವು ಹೋಗಿ ಇನ್ನೊಂದ್ ಕಾಯಿಲೆ ನಿಮಗೆ ಅಡ್ಕಾಯಿಸ್ಕೋಬಹುದು. ಆದಷ್ಟು ಡಾಕ್ಟರ್ ಕೊಡುವಂತಹ ಔಷಧಿಗಳನ್ನೇ ಜಾಸ್ತಿ ಬಳಸಿ. ಈ ನಮ್ಮ ಹಳ್ಳಿ ಜನಕ್ಕೆ ಒಂದ್ ನಂಬಿಕೆ ಇದೆ, ಏನು ಅಂದ್ರೆ ನಾವು ಗಟ್ಮುಟ್ಟಾಗಿದೀವಿ, ನಮಗೆ ಯಾವುದೇ ರೀತಿ ಕಾಯಿಲೆ ಬರಲ್ಲ ಅಂತ. ಹೌದು, ನಿಜ, ಕಾಯಿಲೆ ಯಾವ್ದು ಬರಲ್ಲ. ಬಟ್ ಈ BP, ಶುಗರ್ ಇದೆಯಲ್ಲ, ಇದು ಬರೋದಂತೂ ಯಾವುದೇ ಕಾರಣಕ್ಕೂ ಗೊತ್ತಾಗಲ್ಲ. ಇದು ಬಂದ್ಮೇಲೆ ಸೈಲೆಂಟ್ ಕಿಲ್ಲರ್ ಇದ್ದಂಗೆ. ಹುಷಾರಾಗಿರಿ. ಆದಷ್ಟು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ಫ್ರೀಯಾಗಿ BP, ಶುಗರ್ನ ಚೆಕ್ ಮಾಡಿಸ್ಕೊಳ್ಳಿ. ಡಾಕ್ಟರ್ ಬರ್ಕೊಟ್ಟಿರುವಂತಹ ಡಿಸ್ಕ್ರಿಪ್ಷನ್ ಮಾತ್ರೆಗಳನ್ನ ಹೆಚ್ಚಾಗಿ ತಗೊಳ್ಳಿ. ಇದರಿಂದ ನಿಮಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಆಗಲ್ಲ. ನೀವೇನಾದ್ರೂ ಆರಾಮಾಗಿದ್ದೀನಿ ಅಂತ ಏನಾದ್ರೂ ಮಾತ್ರೆಗಳನ್ನ ತಗೊಳೋದ್ ಬಿಟ್ರೆ ಇದರಿಂದ ಪಾರ್ಶ್ವವಾಯು ಬರ್ಬೋದು. BP ಮಾತ್ರೆಗಳನ್ನ ತಗೊಳೋದ್ ಬಿಟ್ಟಾಗ್ಲೇ ಇದು ಬರೋದು ಜಾಸ್ತಿ. ಮನೇಲಿ ದುಡಿತಿರುವಂತ ಗಂಡ್ಸು ಅಥವಾ ಹೆಂಗ್ಸು ಮೂಲೆ ಹಿಡ್ದಾಗ ಆ ಮನೆ ಸಾಲದ ಸುಳಿ ಸಿಗಾಕಣತ್ತೆ. ಇದರಿಂದ ತುಂಬಾ ನೋವಾಗುತ್ತೆ. ದಯವಿಟ್ಟು ನೀವೇ ಹೊರಗೆ ತಗೊಂಡು ನುಂಗಂತ ಮಾತ್ರೆನ ನಿಲ್ಸಿ. ಆದಷ್ಟು ಡಾಕ್ಟರ್ಗಳ ಸಲಹೆ ತಗೊಂಡು ಮಾತ್ರೆಗಳನ್ನ ತಗೊಳೋದ್ ಕಲೀರಿ. ಆದಷ್ಟು ಈ ವಿಡಿಯೋ ಎಲ್ಲರಿಗೂ ತಲುಪೋ ತರ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.